BA 6ನೇ ಸೆಮಿಸ್ಟರ್ನ ವಿದ್ಯಾರ್ಥಿಗಳ ಪಠ್ಯಕ್ರಮವನ್ನ ಚರ್ಚಿಸೋಣ. One best book is equal to 100 friends, but one good friend is equal to a library. ಡಾಕ್ಟರ್ APJ ಅಬ್ದುಲ್ ಕಲಾಂ ರವರು ಹೇಳಿದ ಹಾಗೆ ಶಿಕ್ಷಣ ಮಾನವನ ಬದುಕಿನಲ್ಲಿ ಸರ್ವತೋಮುಖ ಬೆಳವಣಿಗೆಗೆ ಕಾರಣವಾಗಿದೆ. ಅದಕ್ಕೆ ಒಂದು ಮಾತು ಹೇಳ್ತಾರೆ, ಹಣ ಇದ್ದರೆ ಗುರುತಿಸುತ್ತಾರೆ, ಗುಣ ಇದ್ದರೆ ಪ್ರೀತಿಸುತ್ತಾರೆ, ತುಳಿಯೋಕೆ ವೈರುಗಳು ಇದ್ದರೆ ಬೆಳೆಸೋಕೆ ಭಗವಂತ ಇರ್ತಾನೆ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ, ನಿಮ್ಮ ಪಠ್ಯಕ್ರಮಕ್ಕೆ ಅನುಗುಣವಾಗಿ ಚಿಕ್ಕ ಮತ್ತು ಗ್ರಾಮೀಣ ಕೈಗಾರಿಕೆಗಳು ಅಥವಾ ಸಣ್ಣ ಮತ್ತು ಗ್ರಾಮೀಣ ಕೈಗಾರಿಕೆಗಳು. ಹಾಗಾದ್ರೆ ಸಣ್ಣ ಮತ್ತು ಗ್ರಾಮೀಣ ಕೈಗಾರಿಕೆಗಳಂದ್ರೇನು? ಒಂದು ರಾಷ್ಟ್ರದ ಆರ್ಥಿಕ ಪ್ರಗತಿಯಲ್ಲಿ ಯಾವ ರೀತಿ ತನ್ನ ಕಾರ್ಯವನ್ನ ಗೃಹ ಮತ್ತು ಸಣ್ಣ ಕೈಗಾರಿಕೆಗಳು ಮಾಡ್ತವೆ ಅನ್ನುವುದರ ಬಗ್ಗೆ ಅಧ್ಯಯನ ಮಾಡತಕ್ಕಂತ ಒಂದು ಪ್ರಸ್ತುತ ವಿಷಯ. ಸಾಮಾನ್ಯವಾಗಿ ನಮ್ಮ ದೇಶದಲ್ಲಿ ಬೃಹತ್ ಕೈಗಾರಿಕೆಗಳಿಗಿಂತ ಸಣ್ಣ ಮತ್ತು ಗುಡಿ ಕೈಗಾರಿಕೆಗಳು, ಗ್ರಾಮೀಣ ಕೈಗಾರಿಕೆಗಳು ಆರ್ಥಿಕ ಅಭಿವೃದ್ಧಿಯಲ್ಲಿ ಸಾಕಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿರತಕ್ಕಂತ ವಿಷಯ ವಸ್ತು. ಗೃಹ ಕೈಗಾರಿಕೆ ಅಂದ್ರೆ, ಗೃಹ ಅಂತ ಅಂದ್ರ ಮನೆಯಲ್ಲೇ ಕೆಲಸಗಾರರು ಕುಳಿತುಕೊಂಡು ತಮ್ಮ ಕುಟುಂಬದ ಸದಸ್ಯರ ಸಹಾಯದಿಂದ ವಸ್ತುಗಳನ್ನು ತಯಾರು ಮಾಡುವುದಕ್ಕೆ ಗೃಹ ಕೈಗಾರಿಕೆ ಎಂದು ಕರೆಯಲಾಗುತ್ತದೆ. ಗೃಹ ಕೈಗಾರಿಕೆ ಆಗುವುದಕ್ಕಿಂತ ಮುಂಚಿತವಾಗಿ ಇವು ಗುಡಿ ಕೈಗಾರಿಕೆಗಳು ಅಂತ ಕರಿತಿದ್ವಿ. ಯಾಕೆಂದ್ರೆ ಪ್ರಾಚೀನ ಕಾಲದಲ್ಲಿ ಬಹಳಷ್ಟು ಕಾರ್ಮಿಕರು, ಕುಶಲಕರ್ಮಿಗಳು ಗುಡಿಯಲ್ಲೇ ಕುಳಿತುಕೊಂಡು ವಸ್ತುಗಳನ್ನ ತಯಾರು ಮಾಡುವುದಕ್ಕೆ ನಾವು ಗುಡಿ ಕೈಗಾರಿಕೆಗಳು ಅಂತೇಳಿ ಕರಿತಿದ್ವಿ. ಆ ಗುಡಿ ಕೈಗಾರಿಕೆಗಳೇ ಬದಲಾವಣೆಯಾಗಿ ಈಗ ಸಾಮಾನ್ಯವಾಗಿ ಗೃಹ ಕೈಗಾರಿಕೆ ಅಂತ ಹೆಸರು ಬಂದಿದೆ. ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಕುಶಲಕರ್ಮಿಗಳು ಮನೆಯಲ್ಲಿ ಸೇರಿಕೊಂಡು ತಮ್ಮ ಕುಟುಂಬದ ಸದಸ್ಯರ ಸಹಾಯದೊಂದಿಗೆ ವಸ್ತುಗಳನ್ನ ತಯಾರಿಸುವಂತ ಒಂದು ಕೈಗಾರಿಕೆ ಗೃಹ ಕೈಗಾರಿಕೆ. ಇಲ್ಲಿ ಗೃಹ ಕೈಗಾರಿಕೆಯಲ್ಲಿ ಯಾವುದೇ ಯಂತ್ರೋಪಕರಣಗಳನ್ನಾಗಲಿ ವಿದ್ಯುತ್ ಶಕ್ತಿಯನ್ನಾಗಲಿ ಬಳಸುವುದಿಲ್ಲ. ಇವು ಸಾಮಾನ್ಯವಾಗಿ ವಂಶ ಪಾರಂಪರಿಕೆಯಿಂದ ಬಂದಿರತಕ್ಕಂತ ಕೈಗಾರಿಕೆಗಳು. ಕುಶಲ ಕೆಲಸಗಾರರು ಜನರ ಅಭಿರುಚಿಗೆ ಅನುಗುಣವಾಗಿ ವಸ್ತುಗಳನ್ನ ತಯಾರಿಸಿ ತಮಗೆ ಬೇಕಾಗಿರ್ತಕ್ಕಂಥ ಕಚ್ಚಾ ವಸ್ತುಗಳನ್ನ ಸ್ಥಳೀಯ ಪ್ರದೇಶದಲ್ಲಿ ಬಳಸಿಕೊಂಡು ಗೃಹ ಕೈಗಾರಿಕೆಗಳು ಹೆಚ್ಚಾಗಿ ಗ್ರಾಮಾಂತರ ಪ್ರದೇಶಗಳಲ್ಲಿ ನೆಲೆಸಿರುತ್ತವೆ. ಗ್ರಾಮಾಂತರ ಪ್ರದೇಶಗಳಲ್ಲಿರ್ತಕ್ಕಂಥ ಜನರಿಗೆ ಸಾಕಷ್ಟು ಉದ್ಯೋಗ ಅವಕಾಶಗಳನ್ನ ಕಲ್ಪಿಸಿಕೊಟ್ಟಿರ್ತವೆ. ಉದಾಹರಣೆಗೆ ಗೊಂಬೆ ತಯಾರು ಮಾಡುವುದು, ಕೈಮಗ್ಗಗಳಿಂದ ನೇಯುವ ಕೆಲಸ ಮಾಡುವುದು, ಹಿಂಜೆರುವುದು, ಹಗ್ಗವನ್ನು ತಯಾರು ಮಾಡುವುದು, ಬುಟ್ಟಿಯನ್ನು ತಯಾರಿಸುವುದು, ಕಟ್ಟಿಗೆ ಕೆಲಸ ಮಾಡುವುದು, ಕೆತ್ತನೆ ಕೆಲಸವನ್ನ ಮಾಡುವುದು, ನಕ್ಷೆಯನ್ನು ತೆಗೆಯುವುದು, ಕಸೂತಿ ತೆಗೆಯುವುದು, ಲೋಹದ ಪಾತ್ರೆಗಳನ್ನು ತಯಾರು ಮಾಡುವುದು, ಚಾಪೆಯನ್ನು ತಯಾರು ಮಾಡುವುದು, ಬುಟ್ಟಿಯನ್ನು ಮಾಡುವುದು ಮುಂತಾದವುಗಳು ಗೃಹ ಕೈಗಾರಿಕೆಗಳೇ ಒಂದು ಪ್ರಮುಖವಾಗಿರತಕ್ಕಂತ ಉದಾಹರಣೆಗಳಾಗಿವೆ. ಆದ್ದರಿಂದ ಇಲ್ಲಿ ಚಿಕ್ಕ ಪ್ರಮಾಣದ ಕೈಗಾರಿಕೆ ಅಂದ್ರೆ ಸಣ್ಣ ಪ್ರಮಾಣದ ಕೈಗಾರಿಕೆಗಳು ಗೃಹ ಕೈಗಾರಿಕೆಗಳಿಗಿಂತ ವಿಭಿನ್ನವಾಗಿವೆ. ಸಣ್ಣ ಪ್ರಮಾಣದ ಕೈಗಾರಿಕೆಗಳು ಯಂತ್ರೋಪಕರಣಗಳನ್ನ ವಿದ್ಯುತ್ ಶಕ್ತಿಯನ್ನು ಉಪಯೋಗಿಸಿಕೊಂಡು ಕಾರ್ಮಿಕರುಗಳನ್ನು ಬಳಸಿಕೊಂಡು ವಸ್ತುಗಳನ್ನ ತಯಾರು ಮಾಡತಕ್ಕಂಥ ಕೈಗಾರಿಕೆಗಳು ಸಣ್ಣ ಪ್ರಮಾಣದ
ಕೈಗಾರಿಕೆಗಳೆಂದು ನಾವು ಕರೆಯಲಾಗುತ್ತವೆ. ಇವು ಸಣ್ಣ ಪ್ರಮಾಣದ ಕೈಗಾರಿಕೆಗಳು ಆಧುನಿಕವಾಗಿರತಕ್ಕಂಥ ವಸ್ತುಗಳನ್ನ ಉತ್ಪಾದನೆ ಮಾಡ್ತವೆ. ಸಾಮಾನ್ಯವಾಗಿ ಸಣ್ಣ ಪ್ರಮಾಣದ ಕೈಗಾರಿಕೆಗಳು ಪಟ್ಟಣ ಪ್ರದೇಶಗಳಲ್ಲಿ ನೆಲೆಸಿರುತ್ತವೆ. ಇವು ಕಾರ್ಮಿಕರಿಗೆ ಕೂಲಿಯನ್ನು ಕೊಟ್ಟು ಹೆಚ್ಚು ಕಾರ್ಮಿಕರನ್ನ ನೇಮಿಸಿಕೊಂಡು ಸರಕುಗಳನ್ನ ತಯಾರು ಮಾಡತಕ್ಕಂತ ಒಂದು ಕಾರ್ಯವನ್ನ ಮಾಡ್ತಿರ್ತವೆ. ತಮಗೆ ಬೇಕಾಗಿರತಕ್ಕಂತ ಕಚ್ಚಾ ಸರಕುಗಳನ್ನ ಮಾರುಕಟ್ಟೆಯಿಂದ ಪಡಿತವೆ. ಅಲ್ಲದೆ ಸ್ಥಳೀಯ ಮಾರುಕಟ್ಟೆಗಳಿಂದ ಕಚ್ಚಾ ಸರಕುಗಳನ್ನ ಪಡೆದುಕೊಂಡು ಅನೇಕ ರೀತಿಯ ವಸ್ತುಗಳನ್ನ ತಯಾರು ಮಾಡತಕ್ಕಂತ ಕೈಗಾರಿಕೆಗಳು ಸಣ್ಣ ಪ್ರಮಾಣದ ಕೈಗಾರಿಕೆಗಳು. ಉದಾಹರಣೆಗೆ ನೀವು ನೋಡ್ಬೋದು, ಉಡುಪನ್ನ ತಯಾರು ಮಾಡುವುದು, ಆಹಾರ ಪದಾರ್ಥ, ರೇಷ್ಮೆಯನ್ನು ತಯಾರು ಮಾಡುವುದು, ಉಣ್ಣೆ ಬಟ್ಟೆಗಳನ್ನ ತಯಾರು ಮಾಡುವುದು, ಹತ್ತಿ ಬಟ್ಟೆಗಳನ್ನ ತಯಾರಿಸುವುದು, ಚರ್ಮ ಮತ್ತು ತಂಬಾಕದ ಉತ್ಪನ್ನಗಳ ತಯಾರು ಮಾಡುವುದು, ಲೋಹದ ಸಾಮಾನುಗಳನ್ನ ತಯಾರು ಮಾಡುವುದು, ಪ್ಲಾಸ್ಟಿಕ್ ಸಾಮಾನುಗಳನ್ನ ಸಿದ್ಧತೆ ಮಾಡಿಕೊಳ್ಳುವುದು, ಒಕ್ಕಲ್ತನದ ಸಲಕರಣೆಗಳನ್ನ ತಯಾರು ಮಾಡುವುದು, ಬೈಸಿಕಲ್ಲಿನ ವಸ್ತುಗಳನ್ನ ತಯಾರು ಮಾಡುವುದು, ಅದರ ಬಿಡಿಭಾಗಗಳನ್ನ ತಯಾರು ಮಾಡುವುದು, ಹೊಲಿಗೆ ಯಂತ್ರಗಳನ್ನ ತಯಾರಿಸುವುದು, ಬ್ಲೇಡ್ಗಳನ್ನ ತಯಾರು ಮಾಡುವುದು, ವಿದ್ಯುತ್ತಿನ ಸಲಕರಣೆಗಳನ್ನ ತಯಾರು ಮಾಡುವುದು, ಕನ್ನಡಕದ ಫ್ರೇಮ್ಗಳನ್ನು ತಯಾರು ಮಾಡುವುದು ಮುಂತಾದವುಗಳು ಅನೇಕ ರೀತಿಯ ಸಣ್ಣ ಕೈಗಾರಿಕೆಗಳು ಇಂಥ ವಸ್ತುಗಳನ್ನ ಉತ್ಪಾದನೆಯನ್ನ ಮಾಡಿ ಅನೇಕ ರೀತಿಯ ಉದ್ಯೋಗ ಅವಕಾಶಗಳನ್ನ ಪಟ್ಟಣ ಪ್ರದೇಶದಲ್ಲಿ ಕಲ್ಪಿಸಿಕೊಟ್ಟಿರ್ತಕ್ಕಂಥ ಕೈಗಾರಿಕೆಗಳು ಸಣ್ಣ ಪ್ರಮಾಣದ ಅಥವಾ ಚಿಕ್ಕ ಪ್ರಮಾಣದ ಕೈಗಾರಿಕೆಗಳು ಅಂತ ಹೇಳಿ ನಾವು ಇಲ್ಲಿ ನೋಡಬಹುದು. ಸಾಮಾನ್ಯವಾಗಿ ಸಣ್ಣ ಕೈಗಾರಿಕೆ ಒಂದು ಪ್ರಮುಖವಾಗಿರ್ತಕ್ಕಂಥ ಲಕ್ಷಣ ವಿದ್ಯಾರ್ಥಿಗಳು ಗಮನಿಸಬೇಕು. ಇವು ಸಣ್ಣ ಪ್ರಮಾಣದ ಬಂಡವಾಳವನ್ನ ತೊಡಗಿಸ್ತವೆ. ಆದಷ್ಟು ಕಡಿಮೆ ಪ್ರಮಾಣದಲ್ಲಿ ಯಂತ್ರೋಪಕರಣಗಳನ್ನ ಬಳಸಿಕೊಂಡು ದುಡಿಯುವ ಕಾರ್ಮಿಕರ 100ರಷ್ಟು ಕಾರ್ಮಿಕರನ್ನ ಬಳಸಿಕೊಂಡು ಸರಕುಗಳನ್ನ ತಯಾರು ಮಾಡತಕ್ಕಂಥ ಕೆಲಸವನ್ನ ಮಾಡ್ತವೆ. ಹಾಗೆ ಎಷ್ಟೋ ಕಾರ್ಮಿಕರಿಗೆ ಉದ್ಯೋಗ ಕಲ್ಪಿಸುವಂತ ಕೆಲಸವನ್ನ ಮಾಡ್ತವೆ. ಚಿಕ್ಕ ಕೈಗಾರಿಕೆಯ ಕಾರ್ಖಾನೆಯಲ್ಲಿ ದುಡಿಯುವ ಕಾರ್ಮಿಕರ ಸಂಖ್ಯೆ ಅಲ್ಲಿ 1ರಿಂದ 100ರವರೆಗೆ ಇರುತ್ತದೆ. ಗೃಹ ಕೈಗಾರಿಕೆಗಳು ಸಾಮಾನ್ಯವಾಗಿ ವಂಶ ಪಾರಂಪರಿಕವಾಗಿ ಬಂದಿರ್ತಾರೆ. ಅವು ಮನೆಯ ಕಸುಬುಗಳನ್ನ, ಮನೆಯ ವೃತ್ತಿಗಳನ್ನ ನಮಗೆ ತೋರಿಸಿಕೊಡುತ್ತವೆ. ಅವು ಸುವ್ಯವಸ್ಥಿತವಾಗಿ ಸಂಘಟಿಸಿರುವುದಿಲ್ಲ. ಆದರೆ ಚಿಕ್ಕ ಕೈಗಾರಿಕೆಗಳು ಒಬ್ಬ ವ್ಯಕ್ತಿಯ ಒಡೆತನದಲ್ಲಿ ಪಾಲುಗಾರಿಕೆಯಲ್ಲಿ ಸಂಘಟಿಸಲ್ಪಡುತ್ತಿರುವುದರಿಂದ ಈ ಕೈಗಾರಿಕೆಗಳು ವಿಶೇಷವಾಗಿ ಗೃಹ ಕೈಗಾರಿಕೆಗಳಿಂದ ಒಂದು ವೈಶಿಷ್ಟ್ಯವಾಗಿರತಕ್ಕಂಥ ಸ್ಥಾನವನ್ನ ಪಡೆದುಕೊಂಡಿದೆ. ಗೃಹ ಮತ್ತು ಚಿಕ್ಕ ಕೈಗಾರಿಕೆಗಳಿಗೆ ವಿಶೇಷವಾಗಿ ಯಾವುದೇ ರೀತಿಯ ಕಾನೂನುಗಳು ಅನ್ವಯವಾಗುವುದಿಲ್ಲ. ಸಾಮಾನ್ಯವಾಗಿ ಆ ಕೈಗಾರಿಕೆಗಳಲ್ಲಿ ಯಾರಾದರೂ ಸತ್ರೆ ಅವ್ರಿಗೆ ಯಾವುದೇ ರೀತಿಯ ಕಾನೂನುಗಳು ಇರುವುದಿಲ್ಲ, ಯಾವುದೇ ರೀತಿಯ ಪರಿಹಾರಗಳು ಇರುವುದಿಲ್ಲ. ಇಲ್ಲಿ ಗಮನಿಸಬೇಕು, ಇವು ಅನೇಕ ವಿಧವಾಗಿರತಕ್ಕಂಥ ವಸ್ತುಗಳನ್ನು ಉತ್ಪಾದನೆ ಮಾಡಿ ಮಾರುಕಟ್ಟೆಗೆ ಬಿಡುಗಡೆ ಮಾಡತಕ್ಕಂಥ ಕೆಲಸವನ್ನ ಚಿಕ್ಕ ಮತ್ತು ಗೃಹ ಕೈಗಾರಿಕೆಗಳು ಮಾಡ್ತವೆ. ಹಾಗಾಗಿ ಮಹಾತ್ಮ ಗಾಂಧೀಜಿಯವರು ಒಂದು ಮಾತಿನಲ್ಲಿ ಬರೀತಾರೆ, ಒಂದು ರಾಷ್ಟ್ರದ ನಿಜವಾದ ಅಭಿವೃದ್ಧಿ ಆ ದೇಶದಲ್ಲಿರ್ತಕ್ಕಂಥ ಗೃಹ ಮತ್ತು ಸಣ್ಣ ಕೈಗಾರಿಕೆಗಳನ್ನ ಅವಲಂಬನೆಯಾಗಿರುತ್ತವೆ. ಯಾವ ದೇಶದಲ್ಲಿ ಸಣ್ಣ ಮತ್ತು ಗೃಹ ಕೈಗಾರಿಕೆಗಳು ಹೆಚ್ಚು ಅಭಿವೃದ್ಧಿ ಆಗ್ತಾ ಹೋಗ್ತವೆ, ಆ ದೇಶವು ಆರ್ಥಿಕವಾಗಿ ಸಮರ್ಥವಾಗಿ ಪ್ರಬಲವಾಗಿ ಬೆಳವಣಿಗೆ ಆಗಲು ಸಾಧ್ಯ ಅನ್ನುವಂತ ಮಾತುವನ್ನ ಗಾಂಧೀಜಿಯವರು ಅಂದೇ ತಮ್ಮ ಮಾತುಗಳಲ್ಲಿ ಹೇಳಿದ್ರು. ನಾವು ಸಾಮಾನ್ಯವಾಗಿ ಚಿಕ್ಕ ಕೈಗಾರಿಕೆಗಳನ್ನ ಪ್ರಕಾರಗಳಾಗಿ ವಿಂಗಡಣೆ ಮಾಡ್ತೀವಿ. ಸರ್ಕಾರವು ಚಿಕ್ಕ ಕೈಗಾರಿಕೆಗಳನ್ನ ಕಾರ್ಮಿಕರ ಸಂಖ್ಯೆ, ವಿದ್ಯುತ್ ಶಕ್ತಿಯ ಬಳಕೆದಾರರನ್ನ ಅವಲಂಬಿಸಿ 50%ಕ್ಕಿಂತ ಕಡಿಮೆ ಕಾರ್ಮಿಕರ ಹೊಂದಿರತಕ್ಕಂಥ ಕೈಗಾರಿಕೆಗಳು, ಅವುಗಳಿಗೆ ನಾವು ಚಿಕ್ಕ ಕೈಗಾರಿಕೆಗಳು ಅಂತ ಕರಿತೀವಿ. ಈ ರೀತಿ 1977ರಲ್ಲಿ ಸರ್ಕಾರ ಚಿಕ್ಕ ಉದ್ದಿಮೆಗಳನ್ನು ಗರಿಷ್ಠ ಸ್ಥಿರ ಬಂಡವಾಳದ ಆಧಾರದ ಮೇಲೆ ಈ ಕೆಳಗಿನ ಪ್ರಕಾರವಾಗಿ ವಿಂಗಡಣೆಯನ್ನ ಮಾಡುತ್ತದೆ. ಯಾವುದರ ಆಧಾರದ ಮೇಲೆ? ಗರಿಷ್ಠ ಸ್ಥಿರ
ಬಂಡವಾಳದ ಆಧಾರದ ಮೇಲೆ ವಿಂಗಡಣೆಯನ್ನು ಮಾಡುತ್ತದೆ. ಅದರಲ್ಲಿ ಅತಿ ಚಿಕ್ಕ ಘಟಕಗಳು 1 ಲಕ್ಷ ರೂಪಾಯಿಗಳವರೆಗೆ, ಚಿಕ್ಕ ಘಟಕಗಳು 10 ಲಕ್ಷ ರೂಪಾಯಿಗಳವರೆಗೆ, ಪೂರಕ ಘಟಕಗಳು 15 ಲಕ್ಷಗಳವರೆಗೆ. ನಾವು ಟಿನಿ ಯೂನಿಟ್ಸ್, ಸ್ಮಾಲ್ ಯೂನಿಟ್, ಎನ್ಸಿಲರಿ ಯೂನಿಟ್ಸ್. ಚಿಕ್ಕ ಕೈಗಾರಿಕೆಗಳನ್ನ ತ್ವರಿತವಾಗಿ ತೀವ್ರಗತಿಯಲ್ಲಿ ಅಭಿವೃದ್ಧಿಪಡಿಸಲಿಕ್ಕೆ ಸರ್ಕಾರ 1985ರಲ್ಲಿ ಗರಿಷ್ಠ ಬಂಡವಾಳಕ್ಕಿಂತ ಹೆಚ್ಚಿನ ಬಂಡವಾಳವನ್ನು ಹೂಡುವುದರಲ್ಲಿ ವಿಶೇಷವಾಗಿರ್ತಕ್ಕಂಥ ಪ್ರಾಮುಖ್ಯತೆಯನ್ನ ಕೊಡುತ್ತದೆ. ವಿದ್ಯಾರ್ಥಿಗಳು ಗಮನಿಸಬೇಕು, ಇವತ್ತು ಚಿಕ್ಕ ಕೈಗಾರಿಕೆಗಳನ್ನ ಸಾಂಪ್ರದಾಯಿಕ ಮತ್ತು ಆಧುನಿಕ ಕೈಗಾರಿಕೆಗಳು ಅಂತೇಳಿ 2 ಭಾಗಗಳಾಗಿ ನಾವು ವಿಂಗಡಣೆಯನ್ನ ಮಾಡುತ್ತೇವೆ. ಸಾಂಪ್ರದಾಯಿಕವಾಗಿ ಬಂದಿರತಕ್ಕಂಥ ಕೈಗಾರಿಕೆಗಳಲ್ಲಿ ಖಾದಿ, ಕೈಮಗ್ಗ, ಗ್ರಾಮೀಣ ಕೈಗಾರಿಕೆಗಳು, ಕರಕುಶಲ ಕೈಗಾರಿಕೆಗಳು, ರೇಷ್ಮೆ ವ್ಯವಸಾಯ ಮುಂತಾದವುಗಳು ಇದರಲ್ಲಿ ಕೂಡಿಕೊಂಡಿರುತ್ತವೆ. ಇನ್ನು ನಾವು ಆಧುನಿಕ ಚಿಕ್ಕ ಕೈಗಾರಿಕೆಗಳೆಂದರೆ ಆಧುನಿಕ ವಸ್ತುಗಳನ್ನು ಉತ್ಪಾದಿಸುವಂತ, ತಯಾರಿಸುವಂತ ಕೈಗಾರಿಕೆಗಳು. ಸಾಂಪ್ರದಾಯಿಕ ಚಿಕ್ಕ ಕೈಗಾರಿಕೆಗಳು ಶ್ರಮ ಆಧಾರಿತ ಕೈಗಾರಿಕೆಗಳು ಆದ್ರೆ ಹೆಚ್ಚು ಕಾರ್ಮಿಕರನ್ನ ಮತ್ತು ಕಡಿಮೆ ಯಂತ್ರೋಪಗಳನ್ನ ಹೊಂದಿರುತ್ತವೆ. ಆಧುನಿಕ ಚಿಕ್ಕ ಕೈಗಾರಿಕೆಗಳು ಅತ್ಯಾಧುನಿಕ ಯಂತ್ರೋಪಕರಣಗಳನ್ನ ಮತ್ತು ವಿಶೇಷವಾಗಿ ಹೆಚ್ಚಿನ ಕಾರ್ಮಿಕರನ್ನು ಹೊಂದಿರತಕ್ಕಂಥ ಕೈಗಾರಿಕೆಗಳು ಆಧುನಿಕ ಕೈಗಾರಿಕೆಗಳು. ಇವು ಸಾಕಷ್ಟು ಜನರಿಗೆ ಉದ್ಯೋಗ ಅವಕಾಶಗಳನ್ನು ಕಲ್ಪಿಸುವಲ್ಲಿ ಪ್ರಮುಖವಾಗಿರತಕ್ಕಂಥ ಕೈಗಾರಿಕೆಗಳು. ಒಟ್ಟಾರೆಯಾಗಿ ಚಿಕ್ಕ ಕೈಗಾರಿಕೆಗಳನ್ನು ನಾವು ಸಾಂಪ್ರದಾಯಿಕ ಮತ್ತು ಆಧುನಿಕ ಕೈಗಾರಿಕೆಗಳು ಅನ್ನುವ ರೀತಿಯಲ್ಲಿ ವಿಂಗಡಣೆಯನ್ನ ಮಾಡ್ತಾ ಹೋಗ್ತಾ ಇದ್ದೇವೆ. ಇನ್ನು ಈ ಚಿಕ್ಕ, ಗ್ರಾಮೀಣ, ಗೃಹ, ಗುಡಿ ಕೈಗಾರಿಕೆಗಳ ನಡುವಿನ ವ್ಯತ್ಯಾಸಗಳು ಏನದಾವ ಅನ್ನೋದ್ರ ಬಗ್ಗೆ ಅಧ್ಯಯನವನ್ನ ಮಾಡೋಣ. ಇದಕ್ಕೆ ನಿಮ್ಗೆ ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ, ಇದ್ರ ಮೇಲೆ ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಪ್ರಶ್ನೆ ಬರುತ್ತೆ. ಇಲ್ಲಿ ನಾವು ಚಿಕ್ಕ ಮತ್ತು ಗ್ರಾಮೀಣ ಸಣ್ಣ ಪ್ರಮಾಣದ ಕೈಗಾರಿಕೆಗಳ ವ್ಯತ್ಯಾಸವನ್ನು ನೋಡ್ಬೋದು. ಗ್ರಾಮೀಣ ಗೃಹ ಗುಡಿ ಕೈಗಾರಿಕೆಗಳು ಒಂದನೇದು ಗ್ರಾಮೀಣ ಪ್ರದೇಶಗಳಲ್ಲಿ ಮತ್ತು ಅರೆನಗರ ಪ್ರದೇಶಗಳಲ್ಲಿ ಕಂಡು ಬರತಕ್ಕಂಥ ಕೈಗಾರಿಕೆಗಳು. ಅರೆನಗರ ಮತ್ತು ನಗರ ಪ್ರದೇಶಗಳಲ್ಲಿ ಚಿಕ್ಕ ಕೈಗಾರಿಕೆಗಳು ಕಂಡು ಬರ್ತವೆ. ಇದು ಒಂದನೇ ವ್ಯತ್ಯಾಸ. ಎರಡನೇದು ಸ್ಥಳೀಯ ಬೇಡಿಕೆಯನ್ನ ಮಾತ್ರ ಈಡೇರಿಸುವಂತ ಕೆಲಸವನ್ನ ಗುಡಿ ಕೈಗಾರಿಕೆಗಳು ಮಾಡ್ತವೆ. ಅದೇ ರೀತಿಯಾಗಿ ಒಂದು ವಿಶಾಲವಾಗಿರತಕ್ಕಂಥ ಪ್ರದೇಶಗಳ ಬೇಡಿಕೆಯನ್ನ ಈಡೇರಿಸುವಲ್ಲಿ ಚಿಕ್ಕ ಕೈಗಾರಿಕೆಗಳು ಪ್ರಮುಖವಾದ ಪಾತ್ರ ವಹಿಸುತ್ತವೆ. ಆಮೇಲೆ ಗೃಹ ಕೈಗಾರಿಕೆಗಳು ಕೌಟುಂಬಿಕ ಉದ್ಯಮ ಸಂಸ್ಥೆಗಳಾಗಿವೆ. ಆದರೆ ಚಿಕ್ಕ ಕೈಗಾರಿಕೆಗಳು ಚಿಕ್ಕ ಉದ್ದಿಮೆದಾರರು ವೈಯಕ್ತಿಕ ಒಡೆತನ ಅಥವಾ ಪಾಲುದಾರಿಕೆಯ ಆಧಾರದ ಮೇಲೆ ನಡೆಯುವಂತ ಕೈಗಾರಿಕೆಗಳಾಗಿವೆ. ಗೃಹ ಮತ್ತು ಗುಡಿ ಕೈಗಾರಿಕೆಗಳು ಕುಟುಂಬದ ಸದಸ್ಯರ ಸಹಾಯದಿಂದ ತಮ್ಮ ಕಾರ್ಯವನ್ನ ಮಾಡಿದರೆ, ಚಿಕ್ಕ ಕೈಗಾರಿಕೆಗಳು ಕಾರ್ಮಿಕರ ಸಂಖ್ಯೆ 10ಕ್ಕಿಂತ ಕಡಿಮೆ ಪ್ರಮಾಣದಲ್ಲಿರ್ತಕ್ಕಂಥದ್ದನ್ನ ನಾವು ನೋಡಬಹುದು. ಗೃಹ ಮತ್ತು ಗ್ರಾಮೀಣ ಕೈಗಾರಿಕೆಗಳು ಸಾಂಪ್ರದಾಯಿಕ ಸ್ವರೂಪವಾಗಿರ್ತಕ್ಕಂಥ ವಸ್ತುಗಳನ್ನ ತಯಾರವನ್ನು ಮಾಡಿದ್ರೆ, ಚಿಕ್ಕ ಅಥವಾ ಸಣ್ಣ ಪ್ರಮಾಣದ ಕೈಗಾರಿಕೆಗಳು ಉತ್ತಮ ಗುಣಮಟ್ಟದ ಸರಕುಗಳನ್ನ ತಯಾರಿಸುವಂತ ಕೆಲಸವನ್ನ ಮಾಡ್ತವೆ. ಗುಡಿ ಕೈಗಾರಿಕೆಗಳು ಸಾಮಾನ್ಯವಾಗಿ ಯಾವುದೇ ರೀತಿಯ ವಿದ್ಯುತ್ ಶಕ್ತಿ ಮತ್ತು ಯಂತ್ರೋಪಕರಣಗಳನ್ನ ಬಳಸುವುದಿಲ್ಲ. ಆದರೆ ಸಣ್ಣ ಪ್ರಮಾಣದ ಕೈಗಾರಿಕೆಗಳು ವಿದ್ಯುತ್ ಶಕ್ತಿ ಮತ್ತು ಯಂತ್ರೋಪಕರಣಗಳನ್ನು ಬಳಸಿಕೊಂಡು
ವಸ್ತುಗಳನ್ನ ತಯಾರು ಮಾಡತಕ್ಕಂತ ಕೆಲಸವನ್ನ ಮಾಡ್ತವೆ. ಆಮೇಲೆ ಗುಡಿ ಕೈಗಾರಿಕೆಗಳು ಸಾಂಪ್ರದಾಯಿಕ ಉತ್ಪಾದನಾ ವಿಧಾನವನ್ನ ಅನುಸರಿಸಿದರೆ, ಸಣ್ಣ ಪ್ರಮಾಣದ ಕೈಗಾರಿಕೆಗಳು ಆಧುನಿಕ ಉತ್ಪಾದನಾ ವಿಧಾನವನ್ನು ಅನುಸರಿಸುತ್ತವೆ. ಆನಂತರ ಗೃಹ ಮತ್ತು ಗುಡಿ ಕೈಗಾರಿಕೆಗಳು ಅರೆಕಾಲಿಕ ಮತ್ತು ಪೂರ್ತಿ ಅವಧಿಯ ಉದ್ದಿಮೆಯಾಗಿದ್ದರೆ, ಚಿಕ್ಕ ಕೈಗಾರಿಕೆಗಳು ಪೂರ್ಣಾವಧಿಯ ಉದ್ದಿಮೆಯ ಘಟಕಗಳಾಗಿ ಕಾರ್ಯವನ್ನು ನಿರ್ವಹಿಸುತ್ತದೆ. ಗುಡಿ ಮತ್ತು ಗ್ರಾಮೀಣ ಕೈಗಾರಿಕೆಗಳು ಸ್ಥಳೀಯ ಸಂಪನ್ಮೂಲಗಳನ್ನು ಬಳಸಿಕೊಂಡು ವಸ್ತುಗಳನ್ನು ತಯಾರಿಸಿದರೆ, ಚಿಕ್ಕ ಕೈಗಾರಿಕೆಗಳು ಸ್ಥಳೀಯ ಮತ್ತು ಬೇರೆ ಬೇರೆ ಮಾರುಕಟ್ಟೆಗಳಿಂದ ವಸ್ತುಗಳನ್ನು ಪಡೆದ ಕಚ್ಚಾ ಸಂಪನ್ಮೂಲಗಳನ್ನು ಪಡೆದುಕೊಂಡು ವಸ್ತುಗಳನ್ನು ತಯಾರು ಮಾಡತಕ್ಕಂತ ಒಂದು ಕೆಲಸವನ್ನ ಮಾಡ್ತಿರ್ತವೆ. ಇನ್ನು ಚಿಕ್ಕ ಕೈಗಾರಿಕೆ ನೀತಿಯ ಒಂದು ಪ್ರಮುಖವಾಗಿರ್ತಕ್ಕಂಥ ಉದ್ದೇಶಗಳು, ಯಾಕಂದ್ರೆ ಭಾರತದ ಆರ್ಥಿಕ ವ್ಯವಸ್ಥೆಯಲ್ಲಿ ಚಿಕ್ಕ ಕೈಗಾರಿಕೆಗಳು ತಮ್ಮದೇ ಆಗಿರತಕ್ಕಂಥ ಪ್ರಾಮುಖ್ಯತೆಯನ್ನ ಪಡೆದುಕೊಂಡಿದೆ. ಚಿಕ್ಕ ಕೈಗಾರಿಕೆಗಳು ಭಾರತದ ಆರ್ಥಿಕ ವ್ಯವಸ್ಥೆಗೆ ಆಧಾರ ಸ್ತಂಭ. ಮಹಾತ್ಮ ಗಾಂಧೀಜಿಯವರೇ ಒಂದು ಕಡೆ ಹೇಳ್ತಾರೆ, ಭಾರತದ ಮೋಕ್ಷ, ಭಾರತದ ಅಭಿವೃದ್ಧಿ ಚಿಕ್ಕ ಕೈಗಾರಿಕೆಗಳಲ್ಲಿಯೇ ನೆಲೆಸಿದೆ. ಆದ್ದರಿಂದ ಯಾವ ದೇಶದಲ್ಲಿ ಚಿಕ್ಕ ಕೈಗಾರಿಕೆಗಳು, ಗುಡಿ ಕೈಗಾರಿಕೆಗಳನ್ನು ನಾವು ತೀವ್ರಗತಿಯಲ್ಲಿ ಪ್ರಗತಿಯನ್ನು ಸಾಧಿಸ್ತೀವಿ, ಆ ದೇಶದ ಆರ್ಥಿಕವಾಗಿ ವಿಕಾಸವನ್ನ ಹೊಂದುತ್ತದೆ. ಈಗ ನಾವು ಕೈಗಾರಿಕಾ ದೃಷ್ಟಿಯಿಂದ ಮುಂದುವರೆದ ರಾಷ್ಟ್ರಗಳಾದಂತ ಇಂಗ್ಲೆಂಡು, ಅಮೆರಿಕ, ಫ್ರಾನ್ಸ್, ಜಪಾನ್ ಮುಂತಾದ ರಾಷ್ಟ್ರಗಳಲ್ಲಿ ಚಿಕ್ಕ ಕೈಗಾರಿಕೆಗಳು ಬಹಳಷ್ಟು ಮಹತ್ವವನ್ನು ಸ್ಥಾನವನ್ನು ಪಡೆದುಕೊಂಡು ತೀವ್ರಗತಿಯಲ್ಲಿ ಆರ್ಥಿಕ ಪ್ರಗತಿಯನ್ನ ಸಾಧಿಸತಕ್ಕಂತ ನೋಡಬಹುದು. ಅಲ್ಲಿ ಫ್ರಾನ್ಸ್ ದೇಶಕ್ಕೆ ಹೋದ್ರೆ ಅಲ್ಲಿ 100ಕ್ಕಿಂತ ಕಡಿಮೆ ಕಾರ್ಮಿಕರನ್ನು ಹೊಂದಿರತಕ್ಕಂತ ಸಣ್ಣ ಪ್ರಮಾಣದ ಕಾರ್ಖಾನೆಗಳ ಸಂಖ್ಯೆಯ ಪ್ರಮಾಣ 90%ರಷ್ಟಿದೆ. ಅಮೆರಿಕಕ್ಕೆ ಹೋದ್ರೆ ನೀವು ಚಿಕ್ಕ ಕೈಗಾರಿಕೆಗಳ ಒಂದು ಪ್ರಮಾಣ 92.5ರಷ್ಟಿದೆ. ಅದೇ ನಾವು ಭಾರತಕ್ಕೆ ಬಂದ್ರೆ ಭಾರತದಲ್ಲಿ ಚಿಕ್ಕ ಕೈಗಾರಿಕೆಗಳ ಅಭಿವೃದ್ಧಿಯ ಪ್ರಮಾಣ ಅತ್ಯಂತ ಕನಿಷ್ಠ ಮಟ್ಟದಲ್ಲಿ ಇರತಕ್ಕಂಥದ್ದನ್ನು ನಾವು ನೋಡಬಹುದು. ಈ ದಿಶೆಯಲ್ಲಿ ನಾವು ದೊಡ್ಡ ಕೈಗಾರಿಕೆಗಳಿಗಿಂತಲೂ ವಿಶೇಷವಾಗಿ ಚಿಕ್ಕ ಕೈಗಾರಿಕೆಗಳ ಅಭಿವೃದ್ಧಿಗೆ, ಅವುಗಳ ವಿಕಾಸಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡುವುದು ಮಹತ್ವವಾಗಿದೆ. ಭಾರತದಂತ ಹಿಂದುಳಿದ ರಾಷ್ಟ್ರದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಬಂಡವಾಳ ಇಲ್ಲದೆ ಇರುವುದರಿಂದ ದೊಡ್ಡ ಪ್ರಮಾಣದಲ್ಲಿ ಕಾರ್ಖಾನೆಗಳನ್ನು ಸ್ಥಾಪಿಸುವುದು ಬಹಳ ಕಠಿಣವಾದಂತ ಕೆಲಸ. ಆದ್ದರಿಂದ ದೊಡ್ಡ ಪ್ರಮಾಣದ ಬಂಡವಾಳದಿಂದ ಸ್ಥಾಪಿಸಬಹುದಾದಂತ ಚಿಕ್ಕ ಕೈಗಾರಿಕೆಗಳು ನಮ್ಮ ದೇಶಕ್ಕೆ ಯೋಗ್ಯವಾಗಿರತಕ್ಕಂತ ಕೈಗಾರಿಕೆಗಳು. ಈ ದಿಶೆಯಲ್ಲಿ ಚಿಕ್ಕ ಕೈಗಾರಿಕೆಗಳು ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದು. ಹಾಗಾದ್ರೆ ಭಾರತದ ಆರ್ಥಿಕ ಅಭಿವೃದ್ಧಿಯಲ್ಲಿ ಗೃಹ ಮತ್ತು ಸಣ್ಣ ಕೈಗಾರಿಕೆಗಳ ಪ್ರಾಮುಖ್ಯತೆ, ಅದರ ಅವಶ್ಯಕತೆ ಏನು ಎನ್ನುವುದರ ಬಗ್ಗೆ ನಾವು ಅಧ್ಯಯನವನ್ನ ಮಾಡಬೇಕು. ಬಹಳ ಮಹತ್ವವಾಗಿರತಕ್ಕಂಥ ಚರ್ಚೆ ಮಾಡಬೇಕಾಗಿರ್ತಕ್ಕಂಥ ವಿಷಯ. ಬಹುಶಃ ಇತ್ತೀಚಿನ ಕೊರೋನಾ-19 ಪ್ಯಾಂಡಮಿಕ್ ವೈರಸ್ ಭಾರತದ ಆರ್ಥಿಕ ವ್ಯವಸ್ಥೆಯ ಮೇಲೆ ಬಹಳಷ್ಟು ಕೆಟ್ಟ ಪರಿಣಾಮವನ್ನು ಬೀರಿ ಬಹುತೇಕ ಗ್ರಾಮಾಂತರ ಪ್ರದೇಶಗಳಲ್ಲಿ ಗುಡಿ ಕೈಗಾರಿಕೆಗಳು ಮತ್ತು ಸಣ್ಣ ಪ್ರಮಾಣದ ಕೈಗಾರಿಕೆಗಳು ಅತ್ಯಂತ ಅವನತಿಯ ಸ್ಥಿತಿಯನ್ನ ಪಡೆದುಕೊಂಡಿದ್ದಾವೆ. ಲಕ್ಷಾನುಗಟ್ಟಲೆ ಜನರು ಉದ್ಯೋಗವನ್ನ ಕಳೆದುಕೊಂಡು ನಿರುದ್ಯೋಗಿಗಳಾಗಿ ಅಲಿದಾಡುವಂತ ಸ್ಥಿತಿ ಪ್ರಸ್ತುತ ದಿನಮಾನಗಳಲ್ಲಿ ನಿರ್ಮಾಣವಾಗಿರತಕ್ಕಂಥದ್ದನ್ನ ನಾವು ಸೂಕ್ಷ್ಮವಾದ ರೀತಿಯಲ್ಲಿ ಅವಲೋಕಿಸಬಹುದು. ಹಾಗಾದ್ರೆ ಭಾರತದ ಇಂದಿನ ಆರ್ಥಿಕ ಪರಿಸ್ಥಿತಿಯಲ್ಲಿ ಗೃಹ ಮತ್ತು ಚಿಕ್ಕ ಕೈಗಾರಿಕೆಗಳನ್ನ ಅಭಿವೃದ್ಧಿಪಡಿಸುವುದರಿಂದ ಆ ದೇಶ ಆರ್ಥಿಕವಾಗಿ ಸಬಲವಾಗ್ತದೆ, ಪ್ರಬಲವಾಗುತ್ತೆ, ಶಕ್ತಿಯುತವಾಗಿ ಬೆಳವಣಿಗೆ ಆಗ್ಲಿಕ್ಕೆ
ಸಾಧ್ಯವಾಗ್ತಾ ಇದೆ. ಹಾಗಾದ್ರೆ ಗಮನಿಸಿ, ಯಾವುದೇ ಅಂದ್ರೆ ಭಾರತದಂತ ಅಭಿವೃದ್ಧಿ ಹೊಂದುತ್ತಿರುವಂತ ರಾಷ್ಟ್ರದಲ್ಲಿ ಗೃಹ ಮತ್ತು ಸಣ್ಣ ಕೈಗಾರಿಕೆಗಳು ಸಾಕಷ್ಟು ಪ್ರಾಮುಖ್ಯತೆಯನ್ನ ಪಡೆದುಕೊಂಡಿರುತ್ತವೆ. ಹಾಗಾದ್ರೆ ಆ ಪ್ರಮುಖ ಅಂಶಗಳಲ್ಲಿ ಮೊಟ್ಟ ಮೊದಲನೇ ಅಂಶ ಉದ್ಯೋಗಾವಕಾಶಗಳನ್ನ ನಿರ್ಮಾಣ ಮಾಡುವುದು. ಭಾರತದಲ್ಲಿ ಇವತ್ತೇನಾದರೂ ಲಕ್ಷಾನುಗಟ್ಟಲೆ ಜನರಿಗೆ ನಿರುದ್ಯೋಗ, ಲಕ್ಷಾನುಗಟ್ಟಲೆ ಜನರು ನಿರುದ್ಯೋಗ ಮತ್ತು ಅರೆ ಉದ್ಯೋಗದಿಂದ ಬಳಲುತ್ತಿದ್ದಾರೆ. ಆ ಒಂದು ಗ್ರಾಮಾಂತರ ಪ್ರದೇಶಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅರೆ ಉದ್ಯೋಗ ಹೆಚ್ಚಾಗಿ ಕಂಡು ಬರುವುದರಿಂದ ಅಲ್ಲಿ ಕೃಷಿ ಕಾರ್ಮಿಕರಿಗೆ ಇಡೀ ವರ್ಷ ಕೆಲಸ ಇಲ್ಲದೆ ಅಲೆದಾಡುವಂತ ಸ್ಥಿತಿ ಇರುತ್ತದೆ. ಸಣ್ಣ ಕೈಗಾರಿಕೆಗಳು ಹೆಚ್ಚು ಹೆಚ್ಚು ಉದ್ಯೋಗಾವಕಾಶಗಳನ್ನ ಗ್ರಾಮೀಣ ಪ್ರದೇಶಗಳಲ್ಲಿ ಮತ್ತು ಕೆಲವು ಪಟ್ಟಣ ಪ್ರದೇಶಗಳಲ್ಲಿ ಕಲ್ಪಿಸಿಕೊಡುವುದರಿಂದ ಅಲ್ಲಿನ ಹೆಚ್ಚು ಜನರು ಉದ್ಯೋಗಾವಕಾಶಗಳನ್ನು ಪಡೆದುಕೊಳ್ಳುತ್ತಾರೆ. ಹಾಗಾದ್ರೆ ನಾವು ಹೆಚ್ಚು ಹೆಚ್ಚು ಸಣ್ಣ ಮತ್ತು ಗೃಹ ಕೈಗಾರಿಕೆಗಳನ್ನ ಅಭಿವೃದ್ಧಿಪಡಿಸಿ ದೇಶದಲ್ಲಿ ನಿರುದ್ಯೋಗ ಮತ್ತು ಅರೆ ಉದ್ಯೋಗಗಳನ್ನ ಕಡಿಮೆ ಮಾಡಿ ಅನೇಕ ರೀತಿಯ ಉದ್ಯೋಗಾವಕಾಶಗಳನ್ನ ಸೃಷ್ಟಿ ಮಾಡಬಹುದು ಅಥವಾ ನಿರ್ಮಾಣ ಮಾಡಬಹುದು. ಚಿಕ್ಕ ಪ್ರಮಾಣದ ಕೈಗಾರಿಕೆಗಳು ಭಾರತದ ಆರ್ಥಿಕ ವ್ಯವಸ್ಥೆಯ ಕೈಗಾರಿಕಾ ವಲಯದಲ್ಲಿ ನಿರತವಾಗಿರತಕ್ಕಂಥ ಒಟ್ಟು ಉದ್ಯೋಗ ಆಕಾಂಕ್ಷಿಗಳಿಗೆ 80% ಉದ್ಯೋಗಗಳನ್ನು ಕಲ್ಪಿಸಿಕೊಡ್ತಕ್ಕಂಥದ್ದನ್ನ ನಾವು ಗಮನಿಸಬಹುದು. ಈ ದಿಶೆಯಲ್ಲಿ ಗೃಹ ಮತ್ತು ಸಣ್ಣ ಗೃಹ ಕೈಗಾರಿಕೆಗಳು ಗ್ರಾಮೀಣ ಭಾಗದಲ್ಲಿ ಉದ್ಯೋಗಾವಕಾಶಗಳನ್ನ ಸೃಷ್ಟಿ ಮಾಡಿಕೊಟ್ರೆ, ಸಣ್ಣ ಪ್ರಮಾಣದ ಕೈಗಾರಿಕೆಗಳು ಪಟ್ಟಣ ಪ್ರದೇಶದಲ್ಲಿರ್ತಕ್ಕಂಥ ಜನರಿಗೆ ಉದ್ಯೋಗಾವಕಾಶಗಳನ್ನ ಸೃಷ್ಟಿ ಮಾಡಿಕೊಡ್ತವೆ. ಹಾಗಾಗಿ ಭಾರತದಂತ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಲ್ಲಿ ಗೃಹ ಮತ್ತು ಸಣ್ಣ ಕೈಗಾರಿಕೆಗಳು ಸಾಕಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿವೆ. ಇನ್ನು ಎರಡನೇದು ರಫ್ತುಗಳಿಗೆ ಉತ್ತೇಜನ. ಚಿಕ್ಕ ಕೈಗಾರಿಕೆಗಳು ಉತ್ಪಾದಿಸುವಂತ ವಸ್ತುಗಳು ದೊಡ್ಡ ಪ್ರಮಾಣದಲ್ಲಿ ವಿದೇಶಗಳಿಗೆ ರಫ್ತಾಗುತ್ತವೆ. ಸಾಂಪ್ರದಾಯಿಕ ವಸ್ತುಗಳು, ಐಷಾರಾಮಿ ವಸ್ತುಗಳು ಅದರಲ್ಲಿ ಕೂಡಿಕೊಂಡಿರ್ತಾವೆ. ಕೈಮಗ್ಗದ ಬಟ್ಟೆಗಳು, ಹತ್ತಿ ಬಟ್ಟೆಗಳು, ರೇಷ್ಮೆ ಬಟ್ಟೆಗಳು, ಕಾತಿಯ ವಸ್ತುಗಳು, ಕರಕುಶಲ ವಸ್ತುಗಳು, ಜಮಖಾನ ವಸ್ತುಗಳು, ರತ್ನಗಂಬಳಿ ಅಂತಕ್ಕ ವಸ್ತುಗಳು, ವಜ್ರಾಭರಣ, ಅನೇಕ ಬಗೆಯ ವಸ್ತುಗಳು, ಐಷಾರಾಮ್ಯ ವಸ್ತುಗಳು ದೊಡ್ಡ ಪ್ರಮಾಣದಲ್ಲಿ ವಿದೇಶಗಳಿಗೆ ರಫ್ತುಗಳ ಮೂಲಕವಾಗಿ ಹೆಚ್ಚಳ ಮಾಡಿದ್ದೇವೆ. ಅದಕ್ಕೆ ಕಾರಣ ದೇಶದಲ್ಲಿ ನಾವು ಹೆಚ್ಚೆಚ್ಚು ಗೃಹ ಮತ್ತು ಸಣ್ಣ ಕೈಗಾರಿಕೆಗಳು ಸ್ಥಾಪಿಸಿದಂತೆ ಭಾರತದಂತ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರದ ರಫ್ತು ವಲಯ ತೀವ್ರಗತಿಯಲ್ಲಿ ಉತ್ತೇಜನಗೊಳ್ಳುತ್ತದೆ. ಈ ದಿಶೆಯಲ್ಲಿ ಸಣ್ಣ ಮತ್ತು ಗೃಹ ಕೈಗಾರಿಕೆಗಳು ಭಾರತದ ರಫ್ತು ವ್ಯಾಪಾರದ ಉತ್ತೇಜನದಲ್ಲಿ ಬಹಳಷ್ಟು ಪ್ರಮುಖವಾದ ಪಾತ್ರವನ್ನು ವಹಿಸುತ್ತವೆ. ಇನ್ನು ಮೂರನೇದು ಉತ್ಪಾದನೆ ಮತ್ತು ಬಂಡವಾಳದ ಹೂಡಿಕೆಗಳಲ್ಲಿ ಹೆಚ್ಚಳ. ಗೃಹ ಮತ್ತು ಸಣ್ಣ ಕೈಗಾರಿಕೆಗಳು ಅನೇಕ ಬಗೆಯ ವಿವಿಧ ಬಗೆಯ ವಸ್ತುಗಳನ್ನ ಅಧಿಕ ಪ್ರಮಾಣದಲ್ಲಿ ಉತ್ಪಾದನೆ ಮಾಡುವುದರಿಂದ ದೇಶ ಆರ್ಥಿಕವಾಗಿ ಸ್ವಾವಲಂಬನೆಯನ್ನು ಸಾಧಿಸಲು ಸಾಧ್ಯವಾಗುತ್ತದೆ. ಇದರಿಂದ ಆ ದೇಶದ ಒಟ್ಟು ವರಮಾನ, ರಾಷ್ಟ್ರೀಯ ವರಮಾನ, ತಲಾ ವರಮಾನಗಳು ಅಧಿಕವಾಗಿ ಜನರ ಜೀವನ ಮಟ್ಟವು ಸುಧಾರಣೆಯಾಗುತ್ತದೆ. ಚಿಕ್ಕ ಕೈಗಾರಿಕೆಗಳು ದೇಶದ ಕೈಗಾರಿಕೆಗಳ ಒಟ್ಟು ಉತ್ಪನ್ನದ ಹೆಚ್ಚಳದಲ್ಲಿ ಗಣನೀಯವಾಗಿ ಸಹಾಯಕಾರಿಯಾಗ್ತವೆ. ಅದರಿಂದ 40% ರಾಷ್ಟ್ರದ ವರಮಾನಕ್ಕೆ ಸಹಾಯವಾಗ್ತವೆ. ಈ ರೀತಿ ಉತ್ಪಾದನೆ ಮತ್ತು ಬಂಡವಾಳದ ಹೂಡಿಕೆ ಹೆಚ್ಚಳಕ್ಕೆ ಸಣ್ಣ ಮತ್ತು ಗೃಹ ಕೈಗಾರಿಕೆಗಳು ಸಾಕಷ್ಟು ಪ್ರಾಮುಖ್ಯತೆಯನ್ನ ಪಡೆದುಕೊಂಡಿದೆ. ಇನ್ನು ಮೂರನೇ ಇಂಪಾರ್ಟೆನ್ಸ್, ಶೀಘ್ರ ಬಂಡವಾಳ ಹೂಡಿಕೆ, ಶೀಘ್ರ ಪ್ರತಿಫಲ. ನೋಡಿ, ಚಿಕ್ಕ ಕೈಗಾರಿಕೆಗಳಲ್ಲಿ
ಬಂಡವಾಳ ಹೂಡಿಕೆಯಿಂದ ಪ್ರತಿಫಲಕ್ಕಾಗಿ ದೊಡ್ಡ ಪ್ರಮಾಣದ ಕೈಗಾರಿಕೆಗಳಂತೆ ದೀರ್ಘಕಾಲ ಅವಧಿಗೆ ಕಾಯಬೇಕಾಗಿರತಕ್ಕಂತ ಅವಶ್ಯಕತೆ ಇಲ್ಲ. ಚಿಕ್ಕ ಕೈಗಾರಿಕೆಗಳು ಶೀಘ್ರ ಬಂಡವಾಳ ಹೂಡಿಕೆಗೆ, ಶೀಘ್ರ ಪ್ರತಿಫಲಕ್ಕೆ ಅವಕಾಶವನ್ನ ಮಾಡಿಕೊಡ್ತವೆ. ಚಿಕ್ಕ ಕೈಗಾರಿಕೆಗಳಲ್ಲಿ ಹೂಡುವ ಬಂಡವಾಳದ ಪ್ರಮಾಣವು ಚಿಕ್ಕದಾದರೂ ಅದರಿಂದ ಸಿಗ್ತಕ್ಕಂಥ ಪ್ರತಿಫಲವು ಬೇಗನೆ ನಮಗೆ ಸಿಗುತ್ತದೆ. ಹೀಗೆ ಚಿಕ್ಕ ಕೈಗಾರಿಕೆ ವಸ್ತುಗಳನ್ನು ಶೀಘ್ರವಾಗಿ ಉತ್ಪಾದಿಸಲು ಸಾಧ್ಯವಾಗುವುದರಿಂದ, ಅಂದ್ರೆ ಚಿಕ್ಕ ಕೈಗಾರಿಕೆಗಳು ಬೇಗನೆ ವಸ್ತುಗಳನ್ನು ಉತ್ಪಾದನೆ ಮಾಡಲು ಸಾಧ್ಯವಾಗುವುದರಿಂದ ದೇಶದಲ್ಲಿ ಹಣದುಬ್ಬರದ ಪ್ರಭಾವವನ್ನು ಬಹಳಷ್ಟು ಕಡಿಮೆ ಮಾಡಲಿಕ್ಕೆ ಸಾಧ್ಯವಾಗುತ್ತದೆ. ಈ ದಿಶೆಯಲ್ಲಿ ಶೀಘ್ರ ಬಂಡವಾಳ ಹೂಡಿಕೆ, ಶೀಘ್ರ ಪ್ರತಿಫಲವನ್ನ ಪಡ್ತಕ್ಕಂಥದ್ದು ಸಣ್ಣ ಮತ್ತು ಗೃಹ ಕೈಗಾರಿಕೆಗಳು ದೇಶದ ಅಭಿವೃದ್ಧಿಯಲ್ಲಿ ನಿರ್ಣಾಯಕ ಪಾತ್ರ ವಹಿಸ್ತವೆ. ಎಷ್ಟು ಮಜಾ ಇದೆ ನೋಡಿ. ಒಂದು 100 ರೂಪಾಯಿ ಹಾಕಿದ್ರೆ, ಒಂದು 100 ರೂಪಾಯಿನ ನಾವು ಹಾಕಿದ್ರೆ ಆ 100 ರೂಪಾಯಿಂದ ನಾವು ಬೇಗನೆ ಪ್ರತಿಫಲವನ್ನ ಗುಡಿ ಕೈಗಾರಿಕೆಗಳಲ್ಲಿ ಕೂಡ ನಾವು ತೆಗಿಬಹುದು ಅನ್ನುವಂತ ವಿಷಯ. ಇನ್ನು 5ನೇ ಪಾಯಿಂಟ್, ಸ್ಥಳೀಯ ಸಂಪನ್ಮೂಲಗಳ ಉಪಯೋಗ, ಯುಟಿಲೈಸ್ ಆಫ್ ಲೋಕಲ್ ರಿಸೋರ್ಸಸ್. ಚಿಕ್ಕ ಕೈಗಾರಿಕೆಗಳು ಸಾಮಾನ್ಯವಾಗಿ ಸ್ಥಳೀಯವಾಗಿ ಲಭ್ಯವಿರತಕ್ಕಂಥ ಕಚ್ಚಾ ಸಂಪನ್ಮೂಲಗಳನ್ನು, ಕಚ್ಚಾ ವಸ್ತುಗಳನ್ನ ಬಳಸಿಕೊಂಡು ಅವುಗಳನ್ನ ವ್ಯರ್ಥವಾಗಿ ಬಿಡದೆ ಅವುಗಳನ್ನ ಬಳಸಿಕೊಂಡು ಬಚ್ಚಿಟ್ಟ ಸಂಪತ್ತನ್ನ ಉಪಯೋಗಿಸಿಕೊಂಡು ಉದ್ದಿಮೆದಾರರಿಗೆ, ಸ್ಥಳೀಯ ವರ್ಗದ ಕಾರ್ಮಿಕರಿಗೆ, ಆಮೇಲೆ ಸ್ಥಳೀಯ ವ್ಯಕ್ತಿಗಳಿಗೆ, ಕುಶಲಕರ್ಮಿಗಳಿಗೆ, ಭೌತಿಕ ಸಂಪನ್ಮೂಲಗಳಿಗೆ, ಉದ್ದಿಮೆದಾರಿಕೆಗೆ ಹೆಚ್ಚು ಪ್ರಚೋದನೆಯನ್ನು ನೀಡುತ್ತವೆ. ಇದರಿಂದ ಸಣ್ಣ ಪ್ರಮಾಣದಲ್ಲಿ ಹಂಚಿ ಹೋಗಿರುವುದರಿಂದ ಅವು ದೊಡ್ಡ ಕೈಗಾರಿಕೆಗಳಿಗೆ ಉಪಯುಕ್ತವಾಗುವುದಿಲ್ಲ. ಬದಲಾಗಿ ದೊಡ್ಡ ಕೈಗಾರಿಕೆಗಳಿಗೆ ಅವುಗಳಿಗೆ ಕೆಲವೇ ಸ್ಥಳಗಳಲ್ಲಿ ಸಂಪನ್ಮೂಲಗಳು ದೊಡ್ಡ ಪ್ರಮಾಣದಲ್ಲಿ ಲಭ್ಯವಿರುತ್ತವೆ. ಆದರೆ ಸಣ್ಣ ಮತ್ತು ಗೃಹ ಕೈಗಾರಿಕೆಗಳಿಗೆ ಸ್ಥಳೀಯವಾಗಿ ಸಂಪನ್ಮೂಲಗಳು ಸಿಗುವುದರಿಂದ ಆ ಸಂಪನ್ಮೂಲಗಳನ್ನ ಬಳಕೆ ಮಾಡಿಕೊಂಡು ಅವುಗಳು ಯಾವುದೇ ರೀತಿ ವ್ಯರ್ಥವಾಗದೆ ಅವುಗಳ ಮೂಲಕ ಪ್ರಗತಿಯನ್ನು ಸಾಧಿಸುವಂತ ಕೆಲಸವನ್ನ ಸಣ್ಣ ಮತ್ತು ಗೃಹ ಕೈಗಾರಿಕೆಗಳು ಮಾಡ್ತಾ ಹೋಗ್ತವೆ. ಸೊ ಈ ರೀತಿಯಾಗಿ ಸಣ್ಣ ಮತ್ತು ಗೃಹ ಕೈಗಾರಿಕೆಗಳು ಭಾರತದ ಅಭಿವೃದ್ಧಿಯಲ್ಲಿ ತನ್ನದೇ ಆಗಿರತಕ್ಕಂಥ ಒಂದು ಪ್ರಾಮುಖ್ಯತೆಯನ್ನ ಪಡೆದುಕೊಂಡು ಇವತ್ತು ಸಣ್ಣ ಮತ್ತು ಗೃಹ ಕೈಗಾರಿಕೆಗಳು ಉದ್ಯೋಗಗಳನ್ನ ಕಲ್ಪಿಸಿಕೊಡುವಲ್ಲಿ, ಬೇಗನೆ ಪ್ರತಿಫಲವನ್ನ ನಿರೀಕ್ಷಿಸುವಲ್ಲಿ, ದೇಶದ ಆರ್ಥಿಕ ಬೆಳವಣಿಗೆಯನ್ನ ಹೆಚ್ಚಿಸುವಲ್ಲಿ, ರಾಷ್ಟ್ರೀಯ ವರಮಾನ, ತಲವರಮಾನದ ಹೆಚ್ಚಳದೊಂದಿಗೆ ಜನರ ಜೀವನ ಮಟ್ಟವನ್ನು ಸುಧಾರಿಸುವಲ್ಲಿ ಸಣ್ಣ ಮತ್ತು ಗೃಹ ಕೈಗಾರಿಕೆಗಳು ಬಹಳಷ್ಟು ಪ್ರಮುಖವಾಗಿರುವುದರಿಂದ ಇವುಗಳ ಅಧ್ಯಯನ, ಇವುಗಳ ಪ್ರಾಮುಖ್ಯತೆ ಜಗತ್ತಿನ ಮುಂದುವರೆದ ರಾಷ್ಟ್ರಗಳಿಗಿಂತ ಭಾರತದಲ್ಲಿ ನಾವು ವಿಶೇಷವಾಗಿರತಕ್ಕಂಥ ಸ್ಥಾನ ಕೊಡಲೇಬೇಕಾಗಿದೆ. ಆ ದಿಶೆಯಲ್ಲಿ ಮಹಾತ್ಮ ಗಾಂಧೀಜಿಯವರ ಗ್ರಾಮೀಣ ಅಭಿವೃದ್ಧಿಯ ಕನಸನ್ನ ಸಾಕಾರಗೊಳಿಸುವಲ್ಲಿ ಸಣ್ಣ ಮತ್ತು ಗೃಹ ಕೈಗಾರಿಕೆಗಳಿಗೆ ಹೆಚ್ಚು ಒತ್ತನ್ನು ಕೊಡಬೇಕು. ಇತ್ತೀಚಿನ ನಮ್ಮ ದೇಶದ ಪ್ರಧಾನಮಂತ್ರಿಯವರು ಸ್ವದೇಶಿ ವಸ್ತುನ ಉತ್ಪನ್ನಗಳಿಗೆ ಹೆಚ್ಚಿನ ಒಂದು ಪ್ರಾಮುಖ್ಯತೆ ಕೊಡ್ತಕ್ಕಂಥದ್ದನ್ನು ಸಹಿತವಾಗಿ ನೋಡಬಹುದು. ಅದಕ್ಕೆ ಭಾರತ ಉಳಿಬೇಕು, ಭಾರತದ ಕಾರ್ಮಿಕರ ಜೀವನ ಬದಲಾಗಬೇಕು, ಕಾರ್ಮಿಕರ ಜೀವನ ಮಟ್ಟ ಸುಧಾರಣೆ ಆಗ್ಬೇಕು ಅಂತಂದ್ರೆ ನಾವು ಭಾರತೀಯರಾದಂತ ನಾವು ಸ್ವದೇಶಿ ಉತ್ಪನ್ನಗಳನ್ನ ಬಳಸಿ ಸ್ವದೇಶವನ್ನ ಉಳಿಸಿ ದೇಶವನ್ನ ಪ್ರಗತಿಯತ್ತ ಕೊಂಡೊಯ್ಯುವಲ್ಲಿ ನಾವೆಲ್ಲ ಬಳಕೆದಾರರು ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥ ಕೆಲಸವನ್ನ ಮಾಡಲೇಬೇಕು. ಈ ದಿಶೆಯಲ್ಲಿ ಸಣ್ಣ ಮತ್ತು ಗೃಹ ಕೈಗಾರಿಕೆಗಳು ರಾಷ್ಟ್ರದ ಅಭಿವೃದ್ಧಿಯಲ್ಲಿ ಅತ್ಯಂತ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತವೆ. ಈ ವಿಡಿಯೋವನ್ನ ಸರಿಯಾದ ರೀತಿಯಲ್ಲಿ ನೋಡಿಕೊಂಡು ನೀವು
ಪಾಠದ ಟಿಪ್ಪಣಿಗಳನ್ನ ಮಾಡಿಕೊಂಡು ಪರೀಕ್ಷೆಯಲ್ಲಿ ಸಿದ್ಧತೆಯನ್ನ ಮಾಡಿಕೊಳ್ಳಬೇಕು. ವಿಡಿಯೋವನ್ನು ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.